ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಒಂದು 2 ವೀಕ್ ಆಯಿತು ಫ್ರೆಂಡ್ಸ್, ನಾನು ಬ್ಲಾಗೇ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂದರೆ, ನಾನು ಊರಿಗೆ ಹೋಗಿದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಊರಿಗೆ ಹೋಗಿ ಬಂದಾದಮೇಲೆ ಫುಲ್ ಕೆಲಸ ಇತ್ತು, ಹಾಗಾಗಿ ಮಾಡಿಲ್ಲ. ಕ್ಷಮೆ ಇರಲಿ ನನ್ನ ಕಡೆಯಿಂದ. ಇವಾಗ ಕಂಟಿನ್ಯೂ ಬ್ಲಾಗ್ ಬರುತ್ತೆ. ಇನ್ನೊಂದು ಅಂದರೆ, ಒಂದು ಮೈಕ್ ತರಿಸ್ಕೊಳ್ಳೋದಿತ್ತು ಫ್ರೆಂಡ್ಸ್, ಅದಕ್ಕೆ ಹಾಗಾಗಿ ಅದು ವೇಟ್ ಮಾಡಿದೆ. ಅದು ಏನೋ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾಯಿದೆ. ಅದರಿಂದ ಕೂಡ ಹೇಳ್ತೀನಿ, ಅದು ಕೂಡ ಅದರದ್ದು ವೇಟ್ ಮಾಡಿದೆ, ಬರಲಿಲ್ಲ. ನೋಡೋಣ ಇವಾಗ. ಏನಕ್ಕೆ ಮಾಡಿಲ್ಲ ಅಂದರೆ, ಅದು ಇನ್ನೊಂದು ಕಾರಣ ಕೂಡ ಇದೆ. ನಂದು ಧ್ವನಿ ಒಂದು ಸ್ವಲ್ಪ ಎಳೆದು ಬರ್ತಾಯಿದೆ, ಅದಕ್ಕೋಸ್ಕರ ಮೈಕಿಗೆ ವೇಟ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾಯಿದೆ. ಎಷ್ಟು ವೇಟ್ ಮಾಡಿದ್ರು ಮುಂದಕ್ಕೆ ಹೋಗ್ತಾಯಿದೆ, ಹಾಗಾಗಿ ಮಾಡಿಲ್ಲ. ಇವಾಗ ಇನ್ನು ಮುಂದೆ ಕಂಟಿನ್ಯೂ ಆಗಿ ನಮ್ಮ ಮನೆಯಲ್ಲಿ ದಿನಚರಿ ಏನೇನೆಲ್ಲ ನಡೆಯುತ್ತೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ದಿನಚರಿ ಅಂದರೆ ಎಲ್ಲ ಪ್ರತಿಯೊಂದು ಅಡುಗೆದಾಗಲಿ ಮನೆಯದು ಪ್ರತಿಯೊಂದು ಏನೇ ಇರಲಿ ಶೇರ್ ಮಾಡ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ, ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೊದಲು ಸಾರಿ ಫ್ರೆಂಡ್ಸ್, ಇವಾಗ ಇನ್ನು ಮುಂದೆ ಡೈಲಿ ವ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಮೈಕಿಗೋಸ್ಕರ ಊರಿಗೆ ಹೋಗಿ ಬಂದಿದ್ದೆ, ಫುಲ್ ಟಯರ್ಡ್, ಮನೆ ಕೆಲಸ ಫುಲ್ ಇತ್ತು, ಹಾಗಾಗಿ ಇಷ್ಟು ದಿವಸ ಮಾಡಿಲ್ಲ. ಇನ್ನು ಮುಂದೆ ಲಾಂಗ್ ಆಗಲಿ ಶಾರ್ಟ್ ಆಗಲಿ ಇನ್ನು ಮುಂದೆ ವ್ಲಾಗ್ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಮ್ಮ ಹಸ್ಬೆಂಡಿಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಮತ್ತೊಮ್ಮೆ ನಮ್ಮ ಹಸ್ಬೆಂಡಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದಿನಚರಿ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಏನಂತೀರಾ? ವಿಡಿಯೋ ಬರ್ತಾವೆ, ಹೋಮ್ ಬ್ಲಾಗ್ ಮಾಡ್ತಾರಂತೆ ಡೈಲಿ, ನೋಡಿ ಸಪೋರ್ಟ್ ಮಾಡಿ. ಏನಕ್ಕಂದರೆ ಎಲ್ಲರದ್ದು ಪ್ರತಿಯೊಂದು ಹೋಮ್ ಬ್ಲಾಗು ನಾನು ಸ್ಟಾರ್ಟಿಂಗಿಂದಲೇ ಮಾಡ್ಬೇಕಂತಿದ್ದೆ. ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಎಷ್ಟು ಡೈಲಿ ಮಾಡ್ಬೇಕಂದ್ರೂ ಮುಂದೆನೇ ಹೋಗ್ತಾ ಇದೆ. ಇನ್ನು ಮುಂದೆ ವೇಟ್ ಮಾಡಲ್ಲ ಫ್ರೆಂಡ್ಸ್. ಸ್ವಲ್ಪ ನನಗೆ ಮೈಕ್ ಕೂಡ ಕಾರಣ ಆಯಿತು ಡೈಲಿ ವ್ಲಾಗ್ ಬರಲಿಕ್ಕೆ. ಇವಾಗ ಏನೇ ಇರಲಿ ಪರವಾಗಿಲ್ಲ, ನನ್ನ ಧ್ವನಿ ಒಂಥರ ಎಳೆದು ಬರ್ತಾಯಿದೆ ಫ್ರೆಂಡ್ಸ್. ಮೈಕ್ ಒಂದು ಸ್ವಲ್ಪ ಇದ್ದರೆ ನನಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದು ನಾವು ಬುಕ್ ಮಾಡಿದ್ರೆ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಆ ಡೇಟಿಗೆ ವೇಟ್ ಮಾಡ್ತಾಯಿದ್ರೆ ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ಗೊತ್ತಿಲ್ಲ, ನೋಡೋಣ. ಡೈರೆಕ್ಟ್ ಶಾಪಿಗೆ ಹೋಗಿ ತೊಗೊಂಡ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಬೇಕು, ಇನ್ನೊಂದು ಮಂತಲ್ಲಿ ನೋಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ಧ್ವನಿ ಈ ಥರ ಎಳೆದು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾದರೂ ರಾಂಗ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ಆಲೂ ಪರೋಟ ಮಾಡೋಣ ಅನ್ಕೋತಾ ಇದ್ದೀನಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲೂ ಪರೋಟ ಮಾಡ್ತೀನಿ. ಅದಕ್ಕೆ ಏನೇನೆಲ್ಲ ಬೇಕು ನಿಮ್ಮ ಜೊತೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಅದು ಕೂಡ ನಾನು ಒಂದು ಸರ್ತಿ ಶೇರ್ ಮಾಡಿದ್ದೀನಿ. ಮತ್ತು ಕೂಡ ಆಲೂ ಪರೋಟ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ಡನ್. ಇನ್ನು ಮುಂದೆ ಡೈಲಿ ಬ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಇವಾಗ ಕುಕ್ಕಿಂಗ್ ಕಡೆ ಹೋಗೋಣ, ಕಿಚನ್ ಕಡೆ. ನೋಡಿ ಫ್ರೆಂಡ್ಸ್, ಇವಾಗ ಹಾಲು ಕುದ್ದಿದೆ. ಆಲ್ರೆಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ನಾನು ವಿಡಿಯೋ ಮಾಡುವಾಗಲೇ ಆಲ್ರೆಡಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಸೈಡ್ ಹಾಲು ಇಟ್ಟಿದ್ದೀನಿ. ಹಾಲಿಗೆ ಏನಕ್ಕಂದರೆ ಟೀ ಕುಡಿಬೇಕು ಅನ್ನಿಸ್ತು ಫ್ರೆಂಡ್ಸ್, ಹಾಗಾಗಿ ಹಾಲು ಇಟ್ಟಿದ್ದೀನಿ ಟೀ ಮಾಡಬೇಕಂತ. ಇವಾಗ ಆಲ್ರೆಡಿ ಹಾಲು ಕುದ್ದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಾಗೆ ಬಿಡ್ತೀನಿ, ಏನಕ್ಕಂದರೆ ಸ್ವಲ್ಪ ನಾರ್ಮಲಾಗಿ ಕುದ್ದಿದೆ. ಸ್ವಲ್ಪ ಹಾಗೆ ಇಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿಬಿಡುತ್ತೆ ಅಂದ್ಬಿಟ್ಟು ಕುದಿಸ್ಲಿಕ್ಕೆ ಹಾಗೆ ಇಡ್ತೀನಿ. ಇವಾಗ ಇಲ್ಲಿ ಹಿಟ್ಟು ನಾದಿಟ್ಟಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟು ಇಷ್ಟು ಸರಿ ಹೋಗುತ್ತೆ ಫ್ರೆಂಡ್ಸ್. ನೈಟ್ ಜಾಸ್ತಿ ಎಲ್ಲರೂ ಎರಡೆರಡು ಸರಿ ಹೋಗುತ್ತೆ. ಒಂದು ಸ್ವಲ್ಪ ಸಾಲ್ಟು, ಕಸೂರಿ ಮೆಂತಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಆಲೂಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಒಣಗಿದ ಕರಿಬೇವು, ಜಾಸ್ತಿ ಈರುಳ್ಳಿ ಮತ್ತು ಕಸೂರಿ ಮೆಂತಿ ತುಂಬ. ಇವಾಗ ಆಲ್ರೆಡಿ ಕಲಸಿಡಬೇಕು ಫ್ರೆಂಡ್ಸ್. ಇವಾಗ ಹಿಟ್ಟು ಸ್ವಲ್ಪ ಒಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಆಗಿಬಿಡ್ಬೇಕಲ್ಲ. ಇವಾಗ ಕಸೂರಿ ಮೆಂತಿ ಮತ್ತು ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಸ್ಮೆಲ್ ಆಗಲಿ, ಚೆನ್ನಾಗಿ ಬರುತ್ತೆ ಸ್ಮೆಲ್. ಇದಕ್ಕೆ ಇನ್ನೂ ಸ್ಕಿಪ್ ಇದ್ದಾವೆ ಫ್ರೆಂಡ್ಸ್. ಇದಕ್ಕೆ ಪುದೀನ ಮತ್ತು ಸ್ವಲ್ಪ ಇನ್ನೂ 1-2 ಐಟಮ್ ಸ್ಕಿಪ್ ಇದ್ದಾವೆ. ಇರೋಷ್ಟರಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾನು ನಿನ್ನೆಯಿಂದ ಕೇಳ್ತಾ ಇದ್ದಾಳೆ ನನ್ನ ಮಗಳು ಪರೋಟ ಅಂತ, ಹಾಗಾಗಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗಾಗುತ್ತೆ ಅಂದ್ಬಿಟ್ಟು ಇವಾಗ ಶೇರ್ ಮಾಡ್ತಾಯಿದ್ದೀನಿ.
ಇವಾಗ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಹಿಟ್ಟು ನೆನಿಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಟೈಪು ಮಿಕ್ಸ್ ಮಾಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಅದು ಏನು ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಸೂರಿ ಮೆಂತಿ. ಇವಾಗ ನೆನೆಸ್ಲಿಕ್ಕೆ ಬಿಟ್ಟು ಹಾಲು ಸೊಪ್ಪೆ ತೆಗೆದಿಟ್ಟಿದ್ದೀನಿ. ನೋಡಿ ಅಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಕೆಳಗಡೆ ಡಬ್ಬ ತೆಗೆದಿಟ್ಟಿದ್ದೀನಲ್ಲ, ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಪೂರ್ತಿಯಾಗಿ ಕ್ಲಿಯರಾಗಿ ನಾನು ಹೇಳಿಲ್ಲ ನಿಮಗೆ, ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಏನೇನು ಸೇರಿಸಿದ್ದೀನಿ ಅಂದರೆ ಹಾಲು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಅರಿಶಿಣ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಇಷ್ಟು ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಅದೆಲ್ಲ ಕಲಸಿ ಕ್ಯೂಚ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಕರಿಬೇವು ಏನು ತೋರಿಸಿದ್ದೀನಲ್ಲ ನಾನು, ಅದಕ್ಕೆ ಮತ್ತು ಒಂದು ಟೊಮೊಟೊಗೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಈ ಥರ ಕೊಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕಲ್ಲ ಫ್ರೆಂಡ್ಸ್, ಇಲ್ಲ ಅಂದರೆ ಪರೋಟದಲ್ಲಿ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕಡೆಗೆ ಅಂಟಿಕೊಳ್ಳುತ್ತೆ ಹಾಲು. ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ಬೇಡ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಸ್ಪೂನ್ ಹಚ್ಚಿ ತಿರುಗಿಸ್ತಾ ಇರಬೇಕು ಅಷ್ಟೇ. ಇವಾಗ ಒಂದು ರೀತಿ ಸ್ಮೆಲ್ ಹೋಗ್ತಾ ಇದೆ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ಪರೋಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವಾಗ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂದರೆ, ಆಲ್ರೆಡಿ ಸ್ವಲ್ಪ ಸುಡ್ತಾ ಇದೆ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗ್ದು ಪರೋಟ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಏನಕ್ಕಂದರೆ ಇದು ಫುಲ್ಲು ಸುಡ್ತಾ ಇದೆ ಮಸಾಲೆ, ಏನೋ ಯಾವ ರೀತಿ ಬರುತ್ತಂತ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಗ್ಯಾಸ್ ಕಟ್ಟಿ ನಾನು ಪಕ್ಕದಲ್ಲಿ ಮಾಡಿಟ್ಟಿದ್ದೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೋ ಸ್ಟಾರ್ಟಿಂಗ್ದು ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಮಸಾಲೆ ಸುಡ್ತಾ ಇದೆ. ಇವಾಗ ನೋಡಿ ಈ ಥರ ನೋಡಿ ಫುಲ್ ಸುಡ್ತಾ ಇದೆ ಫ್ರೆಂಡ್ಸ್. ಸ್ವಲ್ಪ ಸೇರಿಸ್ತೀನಿ, ಜಾಸ್ತಿ ಬೇಡ. ಏನೋ ಗೊತ್ತಿಲ್ಲ ಯಾವ ರೀತಿ ಬರುತ್ತೋ ಸ್ಟಾರ್ಟಿಂಗಿಂದ. ಅಂದರೆ ಮಸಾಲ ಗರಂ ಇದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಪರೋಟ, ಸ್ಟಾರ್ಟಿಂಗ್ ಪರೋಟ. ಇವಾಗ ಸ್ಟಫಿಂಗ್ ಆಯ್ತು. ಇವಾಗ ಸಿಂಪಲಾಗಿ ಇರೋದ್ರಲ್ಲಿ ಒಂದು 4 ಐಟಮ್ ಅಂತೂ ಮಿಸ್ಸಿಂಗ್ ಇದೆ ಫ್ರೆಂಡ್ಸ್. ಅದರಲ್ಲಿ ಮಕ್ಕಳಿಗೆ ಇಷ್ಟ, ಇಬ್ಬರಿಗೂ ಪರೋಟ ಅಂದರೆ ಭಾರಿ ಇಷ್ಟ ಇಬ್ಬರಿಗೂ. ಹಾಗಾಗಿ ನಿನ್ನೆ ಕೇಳಿದರೆ ನಾನು ಇವತ್ತು ಮಾಡಿಕೊಟ್ಟಿದ್ದೀನಿ. ನೋಡಿ ಫುಲ್ ಗರಂ ಇದೆ ಫ್ರೆಂಡ್ಸ್. ಅದು ಹೆಂಗೆ ಬರುತ್ತೋ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬಂತು, ಪೂರ್ತಿ ಪರೋಟ ಮಾಡಾದ್ಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಒಂದು 7ರಿಂದ 8 ಪರೋಟ ಮಾಡಿದ್ದೀನಿ. ಆಲ್ರೆಡಿ ಮಕ್ಕಳು ತಿಂದರು, ಗರಂ ಮಾಡಾದ್ಮೇಲೆ ತಿಂದರು. ಇವಾಗ ನೋಡಿ ನಂದು ಒಂದು 6 ಇದ್ದಾವೆ ಫ್ರೆಂಡ್ಸ್. 6ರಲ್ಲಿ ನಾನು ಒಂದೆರಡು ತಿಂತೀನಿ, ಹಸ್ಬೆಂಡ್ ಒಂದೆರಡು ಇಲ್ಲ ಅಥವಾ 3 ತಿನ್ಬೋದು ಜಾಸ್ತಿ ಗರಂ ಇದ್ದರೆ. ಇದ್ರ ಜೊತೆ ಟೊಮೊಟೊದು ಸಾಸ್ ಇರುತ್ತಲ್ಲ ಫ್ರೆಂಡ್ಸ್, ಅದು ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ನಾನಂತೂ ಇವಾಗ ಅದೇ ತರಿಸ್ತೀನಿ. ಇವಾಗ ತುಂಬ ಲೇಟಾಗಿದೆ ಫ್ರೆಂಡ್ಸ್, ಮಿನಿಮಮ್ ಒಂದು 10 ಗಂಟೆ ಆಗ್ತಾಯಿದೆ. ಇವಾಗ ತಿಂದು ಮತ್ತೆ ಚೆನ್ನಾಗಾಗಿದೆ ಟೇಸ್ಟ್ ಅಂತ ಕೇಳಬೇಡಿ. ಆಲ್ರೆಡಿ ನಿಮ್ಮ ಎದುರುಗಡೆನೇ ಒಂದು ತಿಂದು ತೋರಿಸ್ತಾ ಇದ್ದೀನಿ. ಸೂಪರ್ ಕಲರ್ಫುಲ್, ಅಂದರೆ ಜಾಸ್ತಿ ಐಟಮ್ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಇರಲಿಲ್ಲ ಫ್ರೆಂಡ್ಸ್. ಸ್ಕಿಪ್ಪಿಂಗ್ ಆಯಿತು. ಸ್ಕಿಪ್ಪಿಂಗ್ ಹೆಂಗಿಲ್ಲ, ನನಗೆ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಸೇರಿಸಿಲ್ಲ. ಏನಿತ್ತು ಅದೇ ಸೇರಿಸಿ ಮಾಡಿದ್ದೀನಿ. ಆದರೂ ಸೂಪರಾಗಿ ಬಂದಿದ್ದಾವೆ. ಇವಾಗ ಊಟ ಮಾಡಿ ಮತ್ತೆ ಮಾರ್ನಿಂಗ್ಗೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಏನಕ್ಕಂದರೆ ತುಂಬ ಲೇಟಾಗಿದೆ ಫ್ರೆಂಡ್ಸ್. ನಾನು ಸಂಜೆಯಿಂದ ವ್ಲಾಗ್ ಮಾಡಿದ್ದೀನಲ್ಲ, ಹಾಗಾಗಿ ಲಾಂಗ್ ಏನಿರಲ್ಲ. ನಾಳೆ ಸಿಗ್ತೀನಿ ಮತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊತ, ಹಾಗೆ ಆರತಿ ಮಿಸ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಆರತಿ ಮಿಸ್ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ನೋಡಿ ಫ್ರೆಂಡ್ಸ್, ಮಾರ್ನಿಂಗು ಹಸ್ಬೆಂಡಿಗೆ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ, ಹೋಗ್ತಾ ಇದ್ದಾರೆ. ಬೈಕ್ ಚಾವಿ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ, ಮರೆತು ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಕೊಡ್ತಾಯಿದ್ದೀನಿ. ಅವರು ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ, ಅಲ್ಲಿ ಜೋಬಲ್ಲಿಲ್ಲ. ಇವಾಗ ನಾನು ನೋಡಿ ಕೊಡ್ತಾಯಿದ್ದೀನಿ. ಇವಾಗ ಮಕ್ಕಳಂತೂ ನಿದ್ದೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಹಸ್ಬೆಂಡು ಹೋದಾದ್ಮೇಲೆ ಇವಾಗ ಮಕ್ಕಳಿಗೆ ಎಬ್ಬಿಸಬೇಕು. ಫುಲ್ ಕೆಲಸ ಇದೆ ಫ್ರೆಂಡ್ಸ್. ಎಷ್ಟು ಕೆಲಸ ಅಂದರೆ ಮನೆಯಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಮನೆಯಲ್ಲೇ ಕೆಲಸ ಜಾಸ್ತಿ ಇರೋದು. ಕೆಲಸಕ್ಕೆ ಹೋದರೆ ಆರಾಮಾಗಿ ಚೆನ್ನಾಗಿರೋದು. ಆದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಯೂಟ್ಯೂಬು, ಮನೆ ಕೆಲಸ, ಇದೇ ಒಂದು ಕೆಲಸ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದೇ ಒಂದು ಕೆಲಸಕ್ಕೆ ಹೋಗಿರೋ ಥರ ಅನಿಸ್ತಾ ಇದೆ. ಅಂದರೆ ಎರಡು ಚೆನ್ನಾಗಿ ಮಿಕ್ಸಿಂಗ್, ಚೆನ್ನಾಗಿ ಒಂಥರ ಜಾಬ್ ಅಂತಲೇ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದಾರೆ. ಟೈಮು ಬಂದುಬಿಟ್ಟು 6:10 ಆಗ್ತಾಯಿದೆ. ಕರೆಕ್ಟ್ 6ಕ್ಕೆ 10 ನಿಮಿಷ ಕಡಿಮೆ ಇರ್ಲಿಕ್ಕಾಗಿ ಹೋಗ್ತಾರೆ ಫ್ರೆಂಡ್ಸ್ ಅವರು. ಇವತ್ತು ಲೇಟ್ ಆಯಿತು. ಶನಿವಾರದ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇದು. ಇವಾಗ ಅವ್ರು ಹೋದಾದ್ಮೇಲೆ ಇಬ್ಬರಿಗೆ ಎಬ್ಬಿಸ್ತೀನಿ. ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಇಬ್ಬರು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಗ್ಯಾಸ್ ಆನೇ ಇದೆ.
ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಮತ್ತು ತೊಗರಿಬೇಳೆ ಸಾಂಬಾರು ಸೂಪರಾಗಿದೆ. ಸ್ಮೆಲ್ ಅಂತ ಕೇಳಬೇಡಿ, ಸೂಪರಾಗಿ ಬರ್ತಾಯಿದೆ. ಮಕ್ಕಳಿಗೆ ಇಟ್ಟಿಸ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಲೇಟ್ ಆದರೆ ಹೆಂಗೆ ಮಲ್ಕೊಂಡಿದ್ದಾರೆ, ಎಬ್ಬಿಸೋವರೆಗೂ ಹೇಳೋದಿಲ್ಲ ಫ್ರೆಂಡ್ಸ್ ಇಬ್ಬರು. ಅದೊಂದು ಚೆನ್ನಾಗಿಲ್ಲ. ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆದರೂ ಊಟ ಎಲ್ಲ ಮುಗೀತು. ಇವ್ರದ್ದು ಯೂನಿಫಾರ್ಮು 2 ತೊಗೊಂಡಿದ್ದಾರೆ ಫ್ರೆಂಡ್ಸ್. ಒಂದು ಹಳೇದು, ಒಂದು ಹೊಸದು. ನೋಡಿ ಇವಾಗ ಆಲ್ರೆಡಿ ಲೇಟೇನಿಲ್ಲ, ಬೇಗನೆ ಎಲ್ಲ ಪಟ ಅಂತ ರೆಡಿ ಆದರು ಇಬ್ಬರು. ಇವಾಗ ಇವಳು ಯಾವ ಕ್ಲಾಸು ಅಂತ ನೀವು ಕೇಳ್ಬೋದು. ಮಗಳು 7th ಕ್ಲಾಸ್ ಇವಾಗ ಈ ವರ್ಷದಿಂದ. ಮಗ ಏನು 5th ಕ್ಲಾಸು ಫ್ರೆಂಡ್ಸ್. ಇವಾಗ ಫಸ್ಟು ಸ್ಕೂಲಿಗೆ ಈ ವೀಕಿಂದನೇ ಹೋಗ್ತಾ ಇದ್ದಾರೆ. ನಾನು ಬ್ಲಾಗ್ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ಹೋಗ್ತಾ ಇದ್ದಾರೆ, ಮಂಡೆಯಿಂದನೇ ಹೋಗ್ತಾ ಇದ್ದಾರೆ ಅವರು. ಅವರು ಹೋಗ್ತಾ ಇರುವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಿಲ್ಲ ಫ್ರೆಂಡ್ಸ್. ಇವಾಗ ಕಂಟಿನ್ಯೂ ಇರುತ್ತೆ, ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ. 1 ಗಂಟೆ ತನಕ ನನ್ನ ಬ್ಲಾಗು ಅಪ್ಲೋಡ್ ಆಗುತ್ತೆ. ನೋಡಿ ಸಪೋರ್ಟ್ ಮಾಡಿ. ಇಬ್ಬರಿಗೂ ಇವಾಗ ಹೋಗಲಿಕ್ಕೆ ಇಷ್ಟ ಇಲ್ಲ. ಏನು ಗೊತ್ತಾ, ಮೇನಂದರೆ ಅವ್ರದ್ದು ಫ್ರೆಂಡ್ಸ್ ಹೋಗ್ತಾ ಇಲ್ಲ, ಅವ್ರ ಮನೆಯಲ್ಲೇ ಇರ್ತಾಯಿದ್ದಾರೆ, ಇವರು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇಬ್ಬರಿಗೂ ಇಷ್ಟ ಇಲ್ಲ. ಅವ್ರಿಗೆ ಮಂಡೆಯಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ದಾರೆ. ಆದರೆ ಚೆನ್ನಾಗಿ ಇರಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ಹೋದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗು ಅಂತ ಇದ್ದರೆ ಮುಖ ಸ್ಯಾಡ್ ಮಾಡ್ಕೊಂಡು ಕೂತಿದ್ದಾರೆ. ಏನೋ ಅಂದರೆ ಮ್ಯೂಟ್ ಏನಕ್ಕೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ಟಿ ವಿ ಆನ್ ಆಯ್ತಾ ಫ್ರೆಂಡ್ಸ್ ಅವ್ರು ಮಾತಾಡುವಾಗ, ಅದಕ್ಕೋಸ್ಕರ ಅವ್ರು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ಇಲ್ಲ. ನಿಮ್ಮ ಜೊತೆನೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಅಲ್ಲಿ ನೋಡಿದ್ರೆ ಟಿ ವಿ ಆನ್ ಇತ್ತು. ಅವ್ರದ್ದು ಕಾಟನ್ ಹಚ್ಕೊಂಡಿದ್ದಾರೆ ಫ್ರೆಂಡ್ಸ್. ಕಾಟನ್ ಹಚ್ಕೊಂಡು ನೋಡ್ತಾಯಿದ್ರು. ನಾನು ಅದೇ ಟೈಮಲ್ಲಿ ವೀಡಿಯೋ ಮಾಡಿದ್ದೀನಿ, ಅದು ಮರೆತು ಹೋಗಿದ್ದೀನಿ ನಾನು ಟಿ ವಿ. ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಅವರು ಆಲ್ರೆಡಿ ನೋಡಿ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾರೆ. ರಜೆಯಲ್ಲಿ ಫುಲ್ಲು ಲೇಟಾಗಿ ಮಲ್ಕೊಂಡು ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಎದ್ದು ರೂಢಿ ಬಿದ್ದುಬಿಟ್ಟಿದ್ದಲ್ಲ ಫ್ರೆಂಡ್ಸ್. ಇವತ್ತು ಬೇಗ ಎಬ್ಬಿಸಿದ್ದೀನಿ. ಹಾಗಾಗಿ ಇನ್ನೂ ಆಕಳಿಸ್ತಾ ಇದ್ದಾರೆ ಇಬ್ಬರು. ಹೋಗಲಿಕ್ಕೆ ಸ್ಯಾಡ್ ಮುಖ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ಯಾಡ್ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಇಬ್ಬರಿಗೂ ಇನ್ನೂ ಕಣ್ಣಲ್ಲಿ ನಿದ್ದೆ ಇದೆ. ಪರವಾಗಿಲ್ಲ ಫ್ರೆಂಡ್ಸ್, ರೂಢಿ ಬಿಡಬೇಕಂದ್ರೆ ಬೇಗನೆ ಎಬ್ಬಿಸ್ಬೇಕು. 6 ಗಂಟೆಗೆ ಎದ್ರೇ ಕರೆಕ್ಟ್ ಟೈಮಿಗೆ ಹೋಗ್ತಾರೆ ಅವರು. ಇಲ್ಲಾಂದರೆ 7 ಗಂಟೆಗೆ ಎದ್ದರೆ ಏನಾದರೂ ಒಂದು ಮರ್ತು ಹೋಗ್ತಾರೆ, ಊಟ ಮಾಡಲ್ಲ ಅಥವಾ ಏನಾದರೂ ಒಂದು ಸ್ಕಿಪ್ ಆಗೇ ಆಗುತ್ತೆ. ಹಾಗಾಗಿ 6 ಗಂಟೆಗೆ ಎಬ್ಬಿಸ್ತೀನಿ ಇವರಿಗೆ ಡೈಲಿ. ಇವಾಗ 6 ಗಂಟೆಗೆ ಎದ್ದರು ಅಂದರೆ ಕರೆಕ್ಟ್ ಟೈಮಿಗೆ ಊಟ ಎಲ್ಲ ಮುಗಿಸಿ ಹೋಗ್ತಾರೆ ಇಬ್ಬರು. ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್, ಇವಾಗ ಹೋಗ್ತಾರೆ. ಇವ್ರದ್ದು ಟೈಮಿಂಗ್ ಅಂತ ಬಂದ್ಬಿಟ್ಟು 6:40ಕ್ಕೆ ಒಂದು ಬೆಲ್ ಆಗುತ್ತೆ. 8:40ಕ್ಕೆ ಒಂದು ಬೆಲ್ ಆಗುತ್ತೆ. 8:45ಕ್ಕೆ 2ನೇ ಬೆಲ್ ಆಗುತ್ತೆ. ಹಾಗಾಗಿ ಇವಾಗ 8:30 ಆಗಿದೆ ಫ್ರೆಂಡ್ಸ್. ಇನ್ನೂ ಟೈಮ್ ಇದೆ 10 ನಿಮಿಷ. ಹಾಗಾಗಿ ಇವಾಗ ಹೋಗ್ತಾರೆ. ಇಲ್ಲೇ ದೂರ ಎಲ್ಲ ಹತ್ತಿರನೇ ಇದೆ. ಇವಾಗ ಹೋಗ್ತಾ ಇದ್ದಾರೆ ಇವರು. ಅದು ಹೋದಾದ್ಮೇಲೆ ಎಷ್ಟು ಕೆಲಸ ಕೇಳ್ತೀರ ಫ್ರೆಂಡ್ಸ್, ತುಂಬ ಕೆಲಸ ಇದೆ. ಮತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವರು ಹೋದಾದ್ಮೇಲೆ ಫುಲ್ಲು ನೋಡಿ ಎಲ್ರಿಗೂ ಬಾಯ್ ಮಾಡ್ತಾಯಿದ್ದಾರೆ. ಇನ್ನೂ ಶೂ ಏನಕ್ಕೆ ಹಾಕ್ಕೊತಾ ಇಲ್ಲ ಇವ್ರಿಬ್ರು ಅಂದರೆ, ಇವೊಂದು ಶೂ ಸ್ವಲ್ಪ ಟೈಟ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನಡೆಯುತ್ತೆ, 1-2 ವಾರ ತನಕ ನಡೆಯುತ್ತೆ, ಏನನ್ನಲ್ಲ ಸ್ಕೂಲಲ್ಲಿ. ನೋಡಿ ಹೋಗ್ತಾ ಇದ್ದಾರೆ. ಈ ಕಡೆಯಿಂದ ನೋಡಿ ಹೆಂಗೆ ಕಾಣಿಸ್ತಾರೆ ಇವಾಗ. ಶೂ ಇನ್ನೂ ಅಷ್ಟೊಂದು ಕೇಳಲ್ಲ ಫ್ರೆಂಡ್ಸ್. 1 ವೀಕ್ ಮಿನಿಮಮ್ 1 ವೀಕ್ ಆದರೂ ಕೇಳಲ್ಲ. ಅಲ್ಲಿವರೆಗೂ ತೊಗೊತೀವಿ ಫ್ರೆಂಡ್ಸ್ ಹೊಸ ಶೂ. ಫುಲ್ ಟೈಟ್ ಆಗಿದ್ದಾವೆ, ಬೆರಳುಗಳೆಲ್ಲ ಈ ಥರ ಮಡಿಸ್ತಾ ಇದ್ದಾವೆ. ಹಾಗಾಗಿ ತೊಗೊಂಡಿಲ್ಲ. ಇವಾಗ ಬನ್ನಿ, ಮನೆ ಕೆಲಸ ರಾಶಿಗಟ್ಟಲೆ ಇದೆ. ಮತ್ತು ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಯಾರೆಲ್ಲ ಪೂರ್ತಿಯಾಗಿ ನೋಡ್ತಾ ಇಲ್ಲ ನೋಡಿ ಸಪೋರ್ಟ್ ಮಾಡಿ. ಫುಲ್ ಕೆಲಸ ಇದೆ ಫ್ರೆಂಡ್ಸ್. ಏನಕ್ಕಂದರೆ ಇವತ್ತು ಫಿಲ್ಟರ್ ನೀರು ಬರುತ್ತೆ. ಇವತ್ತು ಈ ಬೋರ್ ನೀರೆಲ್ಲ ಬಂದಾಗೋಗ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್. ಇವತ್ತು ಫುಲ್ಲು ಕೆಲಸ ಕೇಳಲೇಬೇಡಿ, ಅಷ್ಟು ಕೆಲಸ ಇರುತ್ತೆ. ಇವಾಗ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.